ನೋಡ್ತೀರಾ? ನೋಡ್ತೀನಿ. ಯಾರು ಇಷ್ಟ? ಗಿಲ್ಲಿ ಹೌದು, ಯಾಕೆ ಗಿಲ್ಲಿನೇ ಇಷ್ಟ? ಚೆನ್ನಾಗಿ ಆಟ ಆಡ್ತಾನೆ, ಎಲ್ಲಿ ಅವರು ಟಾಸ್ಕ್ ಆಡೋದು ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ನಗಿಸ್ತಾರೆ, ಕಾಮಿಡಿ ಮಾಡ್ತಾರೆ, ಮಾಡ್ಕೊಂಡೇ ಇರ್ತಾರೆ. ಪರವಾಗಿಲ್ಲ ಆದ್ರೂ ಇಷ್ಟ. ಆದ್ರೂ ಇಷ್ಟ. ಏನ್ ಇಷ್ಟ ಆಯ್ತು ಗಿಲ್ಲಿನಲ್ಲಿ? ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಚೆನ್ನಾಗಿ ಕಾಮಿಡಿ ಮಾಡ್ತಾ ಮಾಡ್ತಾ ಕೆಲವರು ನಮಗೆ ಹರ್ಟ್ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ. ಎಲ್ಲರೂ ಮಾಡ್ತಾರೆ, ಆದ್ರೆ ಇವ್ರು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಷ್ಟೇ. ಆದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ತುಂಬಾ ಟಾಕ್ಸಿಕ್ ತರ ಬಿಹೇವ್ ಮಾಡಿದ್ರು ಅಂತಾನು ಅದು ನಿಮಗೂ ಹಾಗೆ ಅನ್ನಿಸ್ತಾ? ಸ್ವಲ್ಪ ಸ್ವಲ್ಪ ಹಂಗ ಅನ್ನಿಸ್ತು. ಹುಡುಗಿಯರಲ್ಲಿ ಯಾರು ಇಷ್ಟ ಆಗಿದ್ದಾರೆ? ಕಾವ್ಯ. ಕಾವ್ಯ ಅವರು ಯಾಕೆ ಇಷ್ಟ? ಗಿಲ್ಲಿ ಜೊತೆ ಹೌದು, ಗಿಲ್ಲಿ ಫ್ರೆಂಡ್ ಅಂತ. ಗಿಲ್ಲಿ ಫ್ರೆಂಡ್ ಅಂತ. ಸ್ಪಂದನೂ ಇದ್ರು, ಅವ್ರನ್ನು ಮನೆಯಿಂದ ಕಳ್ಸಿದ್ರಲ್ಲ, ವೋಟ್ ಔಟ್ ಮಾಡಿಲ್ವಾ? ಇಲ್ಲ, ಬರೀ ಗಿಲ್ಲಿಗೆ ಮಾತ್ರ ವೋಟ್ ಮಾಡೋದು ನಾವು. ಗಿಲ್ಲಿ ಗೆಲ್ಲಿ ಅಂತ. ಗಿಲ್ಲಿ ಗೆಲ್ಲಿ ಅನ್ಸುತ್ತಾ? ಗಿಲ್ಲಿ ಗೆಲ್ತಾರೆ? ಪಕ್ಕ. ಆದ್ರೆ ಇವಾಗ ನೋಡ್ತಾ ಇದ್ರೆ ಧ್ರುವಂತು ಅಶ್ವಿನಿ ಅವರು ತುಂಬಾ ಪಾಸಿಟಿವ್ ಆಗಿ ಆಡ್ತಾ ಇದಾರೆ, ತುಂಬಾ ಚೆನ್ನಾಗಿ ಪಾಸಿಟಿವ್ ಫೀಲ್ ಇದೆ, ಬರ್ತಾ ಇದೆ ಅವ್ರ ಮೇಲೆ. ಅನ್ಸುತ್ತಾ ನಿಮಗೆ ಗಿಲ್ಲಿ ವಿನ್ ಆಗ್ತಾರೆ? ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿನೇ ಗೆಲ್ಲೋದು ಫಿಕ್ಸ್ ಆಗ್ಬಿಟ್ಟಿದೆ. ಫಿಕ್ಸ್. ಹೌದು ಹೌದು. ಯಾರು ಇವಾಗ ಹೋದವರಲ್ಲಿ ಯಾರು ಇನ್ನು ಫಿನಾಲೆ ವೀಕ್ ವರ್ಗೂ ಇರ್ಬೇಕಿತ್ತು ಅಂತ ಅನ್ನಿಸ್ತು? ಅಭಿ ಅವ್ರು ಇರ್ಬೇಕು. ಇವಾಗ ಇರೋರಲ್ಲಿ ಇವರು ಫಿನಾಲೆ ಅನ್ಫಿಟ್ ಅಂತ ಯಾರು ಅನ್ನಿಸ್ತಾ ಇದಾರೆ? ಧ್ರುವಂತೆ. ಧ್ರುವಂತ ಬಟ್ ಚೆನ್ನಾಗಿ ಆಡ್ತಿದಾರಲ್ಲ ಧ್ರುವಂತ ಅವರು. ಏನಿಲ್ಲ, ಒಂದೊಂದ್ಸಲ ಒಂದೊಂದರ ಆಡ್ತಾರೆ ಅವರು. ಹೌದು, ನಿಮಗೆ ಅನ್ಸುತ್ತಾ ಧ್ರುವಂತು ರಿಯಲ್ ಆಗಿದ್ದಾರೆ ಅಂತ? ಅನ್ಸೋದೇ ಇಲ್ಲ, ಅನ್ಸೋದು ಫೇಕ್. ಓಕೆ, ಈಗ ರಕ್ಷಿತಾ ಅವರಿಗೆ ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇದೆ, ಹೌದು ಹೌದು ಓಡಾಡ್ತಾ ಇದೆ. ಹೌದು, ನನಗೂ ಹಂಗೆ ಅನ್ಸುತ್ತೆ. ಹಂಗೆ ಅನ್ಸುತ್ತೆ. ಚೆನ್ನಾಗಿರುತ್ತಾ ಗಿಲ್ಲಿ ಮತ್ತೆ ರಕ್ಷಿತಾ ಪೇರ್? ಇಲ್ಲ, ಅವ್ರ ಅಣ್ಣ ತಂಗಿ ಆದ್ರೇನೆ ಚೆನ್ನಾಗಿರುತ್ತೆ. ಗಿಲ್ಲಿ ನೋಡಿದ್ರೆ ಕಾವ್ಯ ಅಂತಾರೆ. ಹೌದು ಕಾವ್ಯ ಅಂತ. ಹೌದು. ರಕ್ಷಿತಾ ನೋಡಿದ್ರೆ ಗಿಲ್ಲಿ ಗಿಲ್ಲಿ ಅಂತ. ಹೌದು. ಇವತ್ತಿನ ಪ್ರಮೋದಲ್ಲಿ ನೋಡಿದ್ರೆ ರಕ್ಷಿತಾ ಗಿಲ್ಲಿನ ತುಂಬಾ ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಹೌದು, ಅವ್ರ ಇಷ್ಟ. ಅವ್ರವ್ರ ಇಷ್ಟ. ಅದು ಗಿಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಪೇರ್ ಚೆನ್ನಾಗಿದೆ, ಗಿಲ್ಲಿ ಮತ್ತೆ ರಕ್ಷಿತಾ ಪೇರ್. ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ ಪೇರ್ ಚೆನ್ನಾಗಿದೆ. ಆದ್ರೆ ಈ ವಾರ ಅವ್ರದೆಲ್ಲ ಫ್ರೆಂಡ್ಶಿಪ್ ಬ್ರೇಕ್ ಆಗಿದೆ ಅಂತ ಅನ್ಸಿಲ್ವಾ? ಮಾತಾಡ್ತಿಲ್ವಲ್ಲ? ಹೌದು, ಇನ್ನ 2 ವಾರ ಇದೆಯಲ್ಲ ಅಷ್ಟೇ. ಅಷ್ಟೇ ಪ್ಯಾಚಪ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್.